ಯಾರಿಗೂ ಯಾರು ಅನಿವಾರ್ಯ ಆಗಬಾರ. ಈ ಫೀಲ್ಡೇ ಹಾಗೆ. ಈಗ ನಾನು ನಿನ್ನ ಟೇಕಕ್ಕೆ ಅಡಿಕ್ಟ್ ಆದರೆ, ನೀ ನನ್ನ ಗಾಯನಕ್ಕೆ ಅಡಿಕ್ಟ್ ಆದರೆ ನೀ ಮತ್ತೆ ಬೇರೆ ಹೋಗೋದೇ ಇಲ್ಲ, ಬೇರೆ ನುಡಿಸೋದೇ ಇಲ್ಲ. ಅಂದರೆ ನನ್ನನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡಿದವರು ಅವರೆಲ್ಲರೂ ಯಾರನ್ನೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಕಂಪನಿಸ್ಟ್ ಅನ್ನೋದು ಒಂದಿಷ್ಟು ಟೇಕ ಮತ್ತು ಬೋಲ್ಗಳ ವಿಷಯ ಅಷ್ಟೇ ಅಲ್ಲ. ನಿನ್ನೆ ಇದೇ ರಾಗ, ಇದೇ ಬಂದೀಶು, ಇದೇ ತಾಳ ನುಡಿಸಿದೆ ಅನ್ನುವ ಕಾನ್ಫಿಡೆನ್ಸಿಂದ ಇವತ್ತು ಕೂತ್ರೆ ನಾ ಫೇಲು. ಅದು ಅಲ್ಲಿ ಮುಗಿದೋಯ್ತು. ಇವತ್ತು ಮತ್ತು ಅದೇ ರಾಗ, ಅದೇ ತಾಳ ಆದರೂ ಅದು. ಯಾಕೆಂದರೆ ನಿನ್ನೆ ಮೂಡಲಲ್ಲ ಇರೋದು. ನಮ್ಮ ಭಾರತೀಯ ಸಂಗೀತ ವೈಶಿಷ್ಟ್ಯತೆ ಇರುವುದೇ ಅಲ್ಲಿ. ಆಯಿತು 1 ಗಂಟೆ ಆಯಿತು, 2 ಗಂಟೆ ಆಯಿತು, ರಾತ್ರಿ ಪ್ರೋಗ್ರಾಮ್ ನಡೀತಾ ಇದೆ, ನಾ ಬೇಕು ಹೇಳೋರು ಒಬ್ಬರು ಇಲ್ಲ. ಯಾಕೆಂದರೆ ಇಲ್ಲಿವರೆಗೆ ಕಾದವನಿಗೆ ನನಗೆ ಕಂಗಾಲ ಬಿಟ್ಟೆ ನಾನು. ಸೊ ಅದರ ನಂತರ ಹೇಗೆ ಸಾತು ಮುಂದುವರಿತು ನಿಮ್ಮದು? ಅಥವಾ ತಬಲೆ ನನಗೆ ಇವತ್ತಿನ ಗೋಪು ಅನ್ನುವಂಥ ಒಂದು ಸ್ಥಿತಿ ಇದೆಯಲ್ಲ, ಅಲ್ಲಿಗೆ ಬರುವಲ್ಲಿವರೆಗಿನ ಪ್ರಯಾಣ? ನನಗೆ ಫಸ್ಟು ಈ ಸಾತ್ ಸಂಗಾತ್ ಅನ್ನೋದು ನನ್ನ ಅಣ್ಣನ ಕಂಡೀಷನ್. ಯಾಕೆ ಅಣ್ಣನದು ಕಂಡೀಷನ್ನ ತಗೊಂಡೆ ನಾನು ಅಂತಂದರೆ, ಅಣ್ಣ ಅವನ ಹಾದಿಯಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ ಆಗ್ತಾಯಿದ್ದ. ಸೊ ಅವನಿಗೆ ನಾನು ನಿರಂತರವಾಗಿ ಸಾಥಿಗೆ ಹೋದರೆ ಅವಂಗೆ ಚಲೋ ಏನೋ ಗೊತ್ತಿಲ್ಲ, ನನಗಂತೂ ಚಲೋ ಒಂದು ಸೆಕ್ಯೂರಿಟಿ ಫೀಲಿಂಗ್, ಇದಂತೂ ಗ್ಯಾರಂಟಿ, ಒಂದು ಸಾಥ್ ಗ್ಯಾರಂಟಿ. ಏನೇ ಆದರೂ ಅಣ್ಣಿದ್ದಾನೆ ಅನ್ನೋದು. ಆದರೆ ಅಣ್ಣಂದು ಒಂದು ಇದು ಅಂದರೆ, ಯಾರಿಗೂ ಯಾರು ಅನಿವಾರ್ಯ ಆಗಬಾರ. ಈ ಫೀಲ್ಡೇ ಹಾಗೆ. ಯಾರಿಗೂ ಯಾರು ಅನಿವಾರ್ಯ ಆಗಬಾರ. ಈಗ ನಾನು ನಿನ್ನ ಟೇಕಕ್ಕೆ ಅಡಿಕ್ಟ್ ಆದರೆ, ನೀ ನನ್ನ ಗಾಯನಕ್ಕೆ ಅಡಿಕ್ಟ್ ಆದರೆ ನೀ ಮತ್ತೆ ಬೇರೆ ಹೋಗೋದೇ ಇಲ್ಲ, ಬೇರೆ ನುಡಿಸೋದೇ ಇಲ್ಲ. ಆ ಥರ ಅಲ್ಲೇ ಲಿಮಿಟ್ ಆಗೋದು ಬೇಡ. ಆಗಬಾರ. ಅದು ಬರೇ ಅಂದರೆ ಕೆಲವು ಬೇಕು ಅಪರೂಪಕ್ಕೆ, ಆದರೆ ಅದೇ ಅಲ್ಲ. ಆಗ ನನಗೆ ಅದು ಚಾಲೆಂಜಿಂಗ್. ಸೊ ನಾ ಎಲ್ಲರೊಟ್ಟಿಗೆ ರೈಸಬೇಕು. ಈಗ ನಂಗೆ ಅಣ್ಣ ಇದ್ದಾನೆ, ಅಕ್ಕ ಇದ್ದಾರೆ, ನನ್ನ ಸಾಥ್ ಇಲ್ಲಿಗೆ ಹೀಗೆ ಅಲ್ಲ, ಹೋಮ್ ಟೌನ್ ಅಲ್ಲ, ನಾ ಹೊರಗೂ. ಸೊ ನನ್ನ ಸಾಥ್ ಸಂಗತಲ್ಲಿ, ನನ್ನ ಇದರಲ್ಲಿ ನಾನು ಅಂದರೆ ಗೊತ್ತಿಲ್ಲ, ಆದರೆ ಯಾರು ಕೇಳಿದ್ರು ಬೇಕು ಅನ್ನುವಾಗ ಇಟ್ಕೊಂಡೆ. ಅದು ಬೆಳವಣಿಗೆ ಆದೆ ನಾನು ಆ ಥರ ಎಲ್ಲರೊಟ್ಟಿಗೆ. ಅಂದರೆ ಈಗ ನಮ್ಮ ಕರ್ನಾಟಕದಲ್ಲೇ ಅಂದರೆ ವೆಂಕಟೇಶ್ ಕುಮಾರ್ ಅವರೊಟ್ಟಿಗೆ, ನನ್ನ ಪಂಡಿತ್ ಗಣಪತಿ ಭಟ್, ಪಂಡಿತ್ ಕೈವಲ್ಯ ಕುಮಾರ್ ಗುರವ್, ಜಯತೀರ್ಥ ಮೇವುಂಡೆ, ಎಲ್ಲರೊಟ್ಟಿಗೆ, ಪಂಡಿತ್ ಶ್ರೀಪಾದ ಹೆಗಡೆ ಕಂಪ್ಲಿ, ಎಲ್ಲರೊಟ್ಟಿಗೆ ನಾನು ಇಲ್ಲಿ ನಮ್ಮ ವಿದುಷಿ ಪೂರ್ಣಿಮಾ ಭಟ್, ವಿದುಷಿ ಸಂಗೀತ ಕಟ್ಟಿ, ಎಲ್ಲರೊಟ್ಟಿಗೆ ಅವ್ರ ಪ್ರೀತಿ, ನನ್ನ ಪ್ರೀತಿ ನೋಡಿದ್ರು ಅವರು ಆ ರೀತಿಯ. ಮತ್ತು ಅವರು ನನ್ನ ಮೇಲೆ ಇಟ್ಟು ವಿಶ್ವಾಸ ಮತ್ತು ಪ್ರೀತಿಗೆ ನಾ ಎಲ್ಲೂ ಡೋಕ್ ಮಾಡಲಿಲ್ಲ. ಕರೆಕ್ಟ್. ನಾನು ನುಡಿಸೋದ್ರಲ್ಲಿ ಸ್ವಲ್ಪ ಕಡಿಮೆ, ಇನ್ನೊಬ್ಬರಿಗೆ ಕಂಪೇರ್ ಮಾಡಿ ಕಡಿಮೆ ಅಂತ ಆದ್ರೂ ಅವ್ರಿಗೆ ಒಟ್ಟಾರೆ ಇದರಲ್ಲಿ ಎಲ್ಲೂ ನನ್ನಿಂದ ಅವರಿಗೆ ಡೋಕ್ ಆಗಲಿಲ್ಲ, ನನ್ನಿಂದ ಎಲ್ಲೂ ಅನ್ಯಾಯ ಆಗಲಿಲ್ಲ. ನನ್ನ ಕಾಳಜಿ ಇರುವುದು ಕೂಡ ಅದೇ, ನನ್ನಿಂದ ಯಾರಿಗೂ ತೊಂದರೆ ಆಗಬಾರ ಹಾಗೆ. ಸೊ ಅದು ಎಸ್ಟಾಬ್ಲಿಷ್ ಆಯಿತು ಕೂಡ. ಗಣಪತಿ ಭಟ್ ಹಾಸಣಿಗೆಯವರೊಟ್ಟಿಗೆ ನಾನು ಹೆಚ್ಚಿಗೆ ಹೋಗಿದ್ದೇನೆ. ಅಣ್ಣನ ಬಹುಶಃ ಅಣ್ಣ ಗಣಪತಿ ಭಟ್ರು ಸಹ ನನಗೆ ಅಂದರೆ ನಾ ಹೋದ ಸಂಖ್ಯೆಗೆ, ಸಾತ್ ಸಂಗಾತಿ ಹೋದ ಸಂಖ್ಯೆಗೆ ಸರಿ ತೂಗುತ್ತಾರನ್ನ ಹಾಗೆ ಅಷ್ಟು ಹೋಗಿದ್ದೇನೆ ನಾನು. ಪಂಡಿತ್ ಗಣಪತಿ ಭಟ್ ಹಾಸಣಿಗೆ ಹೊಟ್ಟರೆ ಅದು ಏನೋ ಗೊತ್ತಿಲ್ಲ, ಅದು ಏನೋ ಒಂದು ಒಳಗಿನ ಏನೋ ಒಂದು ಭಾವ ಸಂಬಂಧ ಇದೆ ಅಲ್ಲಿ ಅನ್ನಿಸ್ತದೆ. ಯಾಕೆಂದರೆ ಸಾಥ್ ಮಾಡುವಾಗ ಅದೇ ಬೇಕಾಗಿರೋದು, ಅದೇ ಅನ್ನಿಸ್ತದೆ ನಮಗೆ. ಸಂವೇದನೆಗೆ ಒಳಪಡುವ ಅವರ ಗಾಯಕಿ ಆ ಥರ ನನಗೇನೋ ಅನ್ನಿಸ್ತದೆ. ಅವರೊಟ್ಟಿಗೆ ನಾನು 2 ಸರಿ USA ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ ಗಣಪತಿ ಭಟ್ ಹಾಸಣಿಯವರು. ಅಣ್ಣ ಒಂದು ಸರಿ ಕರ್ಕೊಂಡು ಹೋಗಿದ್ದಾರೆ. ಆಮೇಲೆ ತುಂಬ ಓಡಾಡಿದ್ದಾನೆ ಅವರೊಟ್ಟಿಗೆ. ಅಣ್ಣನೊಟ್ಟಿಗೆ ಹೇಗೆ ಓಡಾಡಿದ್ದಾನೆ ಅವರೊಟ್ಟಿಗೂ ಕೂಡ ತುಂಬ ಓಡಾಡಿದ್ದಾನೆ. ಎಲ್ಲ ಒಳ್ಳೊಳ್ಳೆ ಸ್ಟೇಜ್ಗಳು, ಅಂದರೆ ಈ ದೇಶದಾದ್ಯಂತ ಅಮೇರಿಕಾ, ಕೆನಡಾ ಎಲ್ಲ ಕರ್ಕೊಂಡು ಹೋಗಿದ್ದಾರೆ. ಸಾಕಷ್ಟು ಕಾರ್ಯಕ್ರಮ ನನಗೆ ಖುಷಿ ಕೊಟ್ಟಿದೆ. ಹಾಗೆ ಪಂಡಿತ್ ವೆಂಕಟೇಶ್ ಕುಮಾರ್ ಅವರೊಟ್ಟಿಗೆ
ಸಾಕಷ್ಟು ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಅವರು ನನ್ನನ್ನು. ನನಗೆ ಎಲ್ಲ ಅಂದರೆ ನನ್ನನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡಿದವರು ಅವರೆಲ್ಲರೂ, ಯಾರನ್ನೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಕಂಪನಿಸ್ಟ್ ಅನ್ನೋದು ಒಂದಿಷ್ಟು ಟೇಕಾ ಮತ್ತು ಬೋಲ್ಗಳ ವಿಷಯ ಅಷ್ಟೇ ಅಲ್ಲ. ಅಕಂಪನಿಸ್ಟ್ ಅನ್ನೋದು ಅದರ ಮರ್ಮ ಏನು ಅಂತ ಅನಿಸ್ತದೆ? ಈಗ ಗೋಪುನೇ ಬೇಕು, ಗೋಪು ಚಂದ ಅಥವಾ ಗೋಪು ಸಾಂಗತ್ಯ ಅಂದರೆ ಒಂದು ಅದು ಹೃದಯದ ಸಾಂಗತ್ಯವೋ ನುಡಿಸುವಿಕೆಯ ಸಾಂಗತ್ಯವೋ ಏನದು? ಅದು ಎರಡೂ ಬೇಕು. ಈಗ ನನಗೆ ನಾನು ಯಾರೊಟ್ಟಿಗೆ ನುಡಿಸ್ತಿದ್ದೀನೋ ಭಾಳ ತುಂಬ ಅಂದರೆ ಆತ್ಮೀಯರು, ತುಂಬ ಒಡನಾಡಿದವರು ಅಷ್ಟೇ ಸಾಲುವುದಿಲ್ಲ. ಕೈಲಿ ಬೇಕಲ್ಲ, ವಿಷಯ ಬೇಕಲ್ಲ. ಬರೇ ಒಳ್ಳೆ ಮನುಷ್ಯರಾದರೂ ಆಗೋದು, ಒಳ್ಳೆ ಮನುಷ್ಯರಾದ್ರೆ ಒಳ್ಳೆ ಕೈ ಬೇಕು, ಕೈ ಬೇಕಲ್ಲ. ಅದಕ್ಕೊಂದು ವಿಷಯ ಬೇಕು. ಕೈಯಲ್ಲಿ ಅಧಿಪ್ರಸಂಗ ಇರಬಾರ್ದು. ಹೌದು, ಅದು ಈಗ ತುಂಬ ಮಾತಿದೆ, 7 7.5 ಅಂತ ಅನ್ನೋ ಒಂದು ಮಾತಿದೆ. ಆ ಹಂತ ಆಗಬಾರ. ಹಾಗಾಗಿ ಎರಡೂ ಬೇಕು. ಅಂದರೆ ಅವ್ರ ಬಗ್ಗೆ ನಮ್ಗೆ ನಿನ್ನೆ ಇದೇ ರಾಗ, ಇದೇ ಬಂದೀಶು, ಇದೇ ತಾಳ ನುಡಿಸಿದೆ ಅನ್ನುವ ಕಾನ್ಫಿಡೆನ್ಸಿಂದ ಇವತ್ತು ಕೂತ್ರೆ ನಾ ಫೇಲು ಅಲ್ವಾ? ಅದು ಅಲ್ಲಿ ಮುಗಿದೋಯ್ತು. ಇವತ್ತು ಮತ್ತೆ ಅದೇ ರಾಗ, ಅದೇ ತಾಳ, ಆದರೂ ಹೊಸ್ತು. ಯಾಕಂದ್ರೆ ನಿನ್ನೆ ಮೂಡಲಲ್ಲ ಇರೋದು. ನಮ್ಮ ಭಾರತೀಯ ಸಂಗೀತ ವೈಶಿಷ್ಟ್ಯತೆ ಇರುವುದೇ ಅಲ್ಲಿ. ಮತ್ತೆ ಮೂಡ್ ಮೇಲೆ ನಿಂತಿರೋದು. ಹೌದು, ಮೂಡ್ ಮೇಲೆ. ನಿನ್ನೆ ಮೂಡಲ್ಲಿ ಇರೋದಿಲ್ಲ ಮನುಷ್ಯ. ಇವತ್ತು ಬೇರೆ, ಇವತ್ತಿನ ಲಯ ಬೇರೆ, ಕೇಳುವವನು ಮತ್ತು ಹಾಡುವವನು ಎಲ್ಲ ಎರಡೂ ಕಡೆಯಿಂದ. ಹಾಡುವವರವರೇ ಆದ್ರೆ ಮತ್ತೆ ಬೇರೆ ವಿಷಯ ಬೇರೆ. ಹಾಡುವವರವರೇ, ನಿನ್ನೆ ಹಾಡಿದ್ದೆ ಅವರು ಮೂಡ್ ಬದಲಾಗಿರ್ತದೆ. ಅವ್ರ ಇವತ್ತಿನ ಆ ಮೂಡೇ ಬೇರೆ, ಇವತ್ತಿನ ಮೊಹಲ್ ಹೇಳ್ತಂತ ಅದೇ ಬೇರೆ. ಈ ಥರ ಈಗ ಅಂದ್ರೆ ಎಷ್ಟೊತ್ತಿಗೂ ನಮಗೆ ಸಾಥದಾರರಿಗೆ ಅದ್ಭುತ ಕ್ಯೂರಿಯಾಸಿಟಿಯ ಒಂದು ಅನುಭವ ಅದು. ಎಷ್ಟೊತ್ತಿಗೂ ಕುತೂಹಲ, ಎಲ್ಲಿ ಏನು ಮಾಡ್ತಾರೆ, ಮತ್ತು ಅದನ್ನು ಆಸ್ವಾದಿಸಬೇಕು. ನಾವು ಮೊದಲು ಆಸ್ವಾದಿಸುವವರೇ ನಾವೇ, ಹಾಡುವವ್ರು ಬಿಟ್ಟರೆ, ನುಡಿಸುವವ್ರು ಬಿಟ್ಟರೆ. ಆದರೆ ನಾವು ಬರೀ ಆಸ್ವಾದಿಸೋದಲ್ಲ, ರಿಯಾಕ್ಟ್ ಮಾಡ್ಬೇಕಲ್ಲ. ಸೊ ಅದು ಎರಡೂ ಎಚ್ಚರಿಕೆಯಲ್ಲಿರಬೇಕು. ಈ ಹಾಡು ಅಥವಾ ಮುಖ್ಯ ಕಲಾವಿದ ಮತ್ತು ಸಾತ್ಸಂಗ ಕಲಾವಿದನ ಆ್ಯಕ್ಚುಲಿ ಸಂಬಂಧ ಅದು ಏಕೋಭಾವ. ಕರೆಕ್ಟ್. ಅಲ್ಲಿ ಬೇರೆ ಅಂತ ಆಗೋದಿಲ್ಲ. ಒಂದು ಹಂತದ ಮೇಲೆ ಅವನು ಬೇರೆ ಅಂತಿಲ್ಲ, ಎರಡೂ ಒಂದೇ. ಆದರೆ ಅಲ್ಲಿ ಏನಾಗ್ತದೆ, ಒಂದು ಸಭೆಯ ಶಿಷ್ಟಾಚಾರ ಇದನ್ನೆಲ್ಲ ಪಾಲಿಸುವಾಗ, ಆದರಾತಿಥ್ಯ ಇದನ್ನೆಲ್ಲ ಪಾಲಿಸುವಾಗ ತಾರತಮ್ಯ ಬರ್ತದೆ. ಆಗ ಏನಾಗ್ತಂದ್ರೆ ಸಾಥದಾರರಿಗೆ ಹೌದು ಸ್ವಲ್ಪ ಮುಜುಗರ ಆಗ್ತದೆ, ಕೀಳರಿಮೆ ಶುರುವಾಗ್ತದೆ, ಅಥವಾ ಒಂದು ಸಾತ್ವಿಕ ಕೋಪವೂ ಬರ್ಬೋದು ಸ್ವಲ್ಪ ವ್ಯತ್ಯಾಸ ಆದಾಗ ಆ ಥರ. ಆದರೆ ನಾನು ಇದಕ್ಕೆ ಒಗ್ಗುವುದೇ ಇಲ್ಲ. ಇದು ನೀವು ಎಂತ ಮಾಡ್ರು ನಾನು ನಗದೆ, ಒಂದು ನಗು ಇರ್ತದೆ ನನಗೆ ಅಷ್ಟೇ. ಆದರೆ ನಾನು ಕಾಯೋದು ಆ ಏಕೋಭಾವಕ್ಕೆ ಹೋಗುವ ಆ ಕ್ಷಣವನ್ನು. ಯಾಕೆಂದರೆ ಅದೇ ಸತ್ಯ. ಮತ್ತು ಸ್ಟೇಜ್ ಇಳಿದ್ರು ಇನ್ನೊಂದು ವಾರ ಬಿಟ್ಟರು ಅಥವಾ ಇನ್ನೊಂದು ವರ್ಷ ಬಿಟ್ಟರು ನಮ್ಮ ಮನಸ್ಸಿನಲ್ಲಿ ಅದೇ ಸತ್ಯ, ಅದೇ ಉಳಿದು ಅದೇ, ಮತ್ತು ಯಾವುದು ಉಳಿಯೋದು. ಮತ್ತು ನೀವು ಸ್ಟೇಜಲ್ಲಿ ನಿಮ್ಮ ವರ್ತನೆ, ನಿಮ್ಮ ನುಡಿಸುವಿಕೆ, ನಿಮ್ಮ ಸ್ಪಂದನವೇ ಅಂತಿಮ. ಸ್ಟೇಜಿನ ಆಚೆ ಅದು ಏನಾದರೂ ಇರಲಿ. ಮತ್ತು ಅದೆಲ್ಲ ಸಹಜ, ಅದು ಯಾರಿಗೂ ಗೊತ್ತಿರ್ತದೆ, ಯಾರಿಗೂ ಗೊತ್ತಿರೋದಿಲ್ಲ. ನಡೆಸ್ಕೊಳ್ಳೋದು ಹೆಂಗೆ ಅಥವಾ ಹೇಳೋದು ಹೆಂಗೆ ಏನೂ ಗೊತ್ತಿರೋದಿಲ್ಲ. ಸ್ವಲ್ಪ ಏರುಪೇರು ಆಗ್ತದೆ. ಅದೆಲ್ಲ ಅದು ತೀರಾ ಇದಕ್ಕೆ ತಂದುಕೊಳ್ಳೋದಿಲ್ಲ. ಈ ಆವರಣದ ಹೊರಗೆ ಅದು. ಈ ಆವರಣ ಇದು ತುಂಬ ನಾವು ಕಾದುಕೊಳ್ಳುವ ಆವರಣ, ಇದು ಶುದ್ಧವಾಗಿರಬೇಕು. ಹಾಗೆ ಈ ಅಕಂಪನಿಸ್ಟ್ ಹೋದಲ್ಲಿ ನೀವು ಗಂಗೂಬಾಯಿ ಹಾನಗಲ್ ಅವರಂಥವ್ರೊಟ್ಟಿಗೆ ಹೋಗಿದ್ದೀರಿ? ನಾವು ಒಂದು ಪ್ರೋಗ್ರಾಮ್ ಗಂಗೂಬಾಯಿ ಹಾನಗಲ್ ಅವರೊಟ್ಟಿಗೆ, ಅದೇನೋ ಪೂರ್ವಜನ ಪುಣ್ಯ. ಆಮೇಲೆ ಒಂದು ಪ್ರೋಗ್ರಾಮ್ ಬಸವರಾಜ ರಾಜಗುರುಗಳ ಅವರೊಟ್ಟಿಗೆ. ಅದು ಎರಡು ಎಕ್ಸ್ಪೀರಿಯನ್ಸ್ ಹೇಳ್ಬೋದು, ಏನಾದ್ರು ನೆನಪಿದೆಯಾ? ಇಲ್ಲ ನನಗೆ ಅಷ್ಟೇ. ಆದರೆ ಅಲ್ಲಿ ಅದು ಗುರುಗಳಿಗೆ ಆ ಟೈಮಿಗೆ ಆರಾಮಿರಲಿಲ್ಲ. ಹುಬ್ಳಿಲೇ ಪ್ರೋಗ್ರಾಮು ಗಂಗೂಬಾಯಿ ಹಾನಗಲ್ ಅವ್ರದ್ದು. ಗುರುಗಳಿಗೆ ಆ ಟೈಮಿಗೆ ಆರಾಮಿರಲಿಲ್ಲ. ಅಲ್ಲಿ ಅಂದರೆ ಅಷ್ಟೊತ್ತಿಗೆ ನಾನು ಒಂದು ಸ್ವಲ್ಪ ಹೊರಗೆ ಹಿಂಗೆ ಓಡಾಡ್ತಿದ್ದೆ. ಅಂದರೆ ಎಮರ್ಜೆನ್ಸಿಗೆ ಅಂಥೇಳಿ, ಇದು ಪೂರ್ವ ನಿರ್ಧಾರಿತ ಅಲ್ಲ. ಅಲ್ಲಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನ್ನ ಗಂಗೂಬಾಯಿ. ನಾವು ಅಕ್ಕರು ಹೇಳ್ತಾರೆ ಅವ್ರು. ಹಾಗೆ ಅವ್ರು ನೋಡ್ಲಿಕ್ಕೆ ಭಯಂಕರ ಹಿಂಗೆ ಸ್ಟ್ರಿಕ್ಟ್ ಆದರೆ ಒಳಗೆ ತುಂಬ ಆತ್ಮೀಯತೆ, ತುಂಬ ಮೃದು, ತುಂಬ ಪ್ರೀತಿ. ಸ್ಟೇಜ್ ಮೇಲೆ
ಅವ್ರ ಮನೆಯೂ ಮನೆ ಹಾಗೆ ಇತ್ತು ನನಗೆ. ಅಲ್ಲಿ ಹೋಗಿ ಗುರುಗಳ ಒಟ್ಟಿಗೆಲ್ಲ ಹೋಗೋದು, ಊಟ ಮಾಡೋದು ಅದೆಲ್ಲ ಇತ್ತು. ಸೊ ಅವರು ನನ್ನ ಒಟ್ಟಿಗೆ ಇದು ಇತ್ತು ಅವರಿಗೆ, ಅಂದರೆ ಪ್ರೀತಿ ಇತ್ತು. ಹಾಗಾಗಿ ಸಂಭಾಳಿಸಿದರು ಅವರು. ಅದೇ ಹೊಸಬಲ್ಲ ಸಂಭಾಳಿಸಿದರು. ಮತ್ತು ಎಲ್ಲೂ ಒಂಚೂರು ನನಗೆ ಹಿಂಗೆ ಅಂದ್ರೆ ಈ ಸಣ್ಣ ಹಿಂಗೆ ಅದೇ ತುಂಬ ಚೆನ್ನಾಗಿ ಹಿಂಗೆ ನಿರ್ವಹಿಸಿ ಕಳಿಸಿದರು ಅವರು. ಹಾಗೆ ರಾಜಗುರುಗಳು ಹಾಗೆ ಬಸವರಾಜರುಗಳು ಅವರು ಕೂಡ ಅದು ಒಂದು ಯೋಗ. ನನಗೆ ಧಾರವಾಡದಲ್ಲೇ ಅಲ್ಲಿ ಮುರುಘಾ ಮಠ ಅಂತ ಅಲ್ಲಿ ಕರ್ಕೊಂಡು ಹೋಗಿದ್ದರು. ಅಲ್ಲಿ ಹೋಗ್ತಿದ್ದೆ ನಾನು ಪ್ರಾಕ್ಟೀಸಿಗೆ, ಅವ್ರ ಮನೆಗೆ ಹೋಗ್ತಿದ್ದೆ. ಯಾರಾದರೂ ಅವ್ರ ಮನೆ ಶಿಷ್ಯರು ಜಾಸ್ತಿ ಬರೋರು. ಸೊ ಅಲ್ಲಿ ಶಿಷ್ಯರೊಟ್ಟಿಗೆ ಪ್ರಾಕ್ಟೀಸು. ಮತ್ತು ಅವರಿಗೂ ಅದು ರಹಿಸ್ಬೇಕಲ್ಲ, ನನ್ನ ಸಾಥ ಅವ್ರಿಗೆ ರಹಿಸ್ಬೇಕಲ್ಲ, ಶಿಷ್ಯರಿಗೆ ಅಂದರೆ ಅವರು ನಮ್ಮೊಟ್ಟಿಗೆ ಹಿಂಗೆ ಕಂಟೆಂಪ್ರರಿ ಇರ್ತಾಯಿದ್ರು, ನಡೀತಿತ್ತು. ಬಟ್ ಅವ್ರಿಗೆ ರಹಿಸ್ಬೇಕಲ್ಲ, ಅವ್ರು ಹೇಳ್ತಿದ್ರು ಹಂಗಲ್ಲ ಹಿಂಗೆಲ್ಲ. ಅವರು ಪಾಠ ಮಾಡ್ತಿದ್ರು. ತಬಲ ಕೂಡಿಸೋದು ಹೇಗೆ ಇದೆಲ್ಲ ಹೇಳ್ತಿದ್ರು ಅವರು. ಅವ್ರ ಹತ್ರ ಒಂದು ದೊಡ್ಡ ತಬಲ ಇತ್ತು, ಅದ್ರ ಕೂಡಿಸೋದು ಕಷ್ಟ, ದೊಡ್ಡ ತಬಲ, ಅದನ್ನು ಎಲ್ಲ ಹೇಳ್ತಿತ್ತು. ಸೊ ನನಗೆ ಇದೆಲ್ಲವೂ ಸಿಕ್ತು. ಚಂದ್ರಶೇಖರ್ ಪುರಾಣಿಕ ಮಠ ಗುರುಗಳ ಮನೆ ಹೋಗ್ತಿತ್ತು, ಅಲ್ಲೂ ಪಾಠ ಆಗ್ತಿತ್ತು. ಅಂದರೆ ಅವರು ಪಾಠ ಮಾಡ್ತಿತ್ತು, ನಾನು ಸಾಥ್ ಮಾಡ್ತಿದ್ದೆ. ಚೆನ್ನಾಗಿತ್ತು ಎಲ್ಲದೂ. ನನಗೆ ಅಲ್ಲಿ ಧಾರವಾಡ ಅದು ಸಂಗೀತ ಕಾಶಿ ಅಂತೆಲ್ಲ. ಹಾಗೆ ಎಲ್ಲಿ ನೋಡಿದ್ರು, ಯಾರ ಮನೆಗೆ ಸಂಜೆ ಹೋದರೂ ಒಂದು ಸಂಗೀತ ಇದು ಪ್ರಾಕ್ಟೀಸ್ ಆಗ್ತಾಯಿತ್ತು ಇದೆಲ್ಲ. ಸೊ ಅದು ಎಸ್ಟಾಬ್ಲಿಷಿಗೆ ಆ ಫೌಂಡೇಶನ್ ತುಂಬ ಕಾರಣ ಆಯಿತು. ನೆಕ್ಸ್ಟ್ ವರ್ಷನ್ನು ನನ್ನ ಇಲ್ಲಿಂದ ಮುಂದೆ ಧಾರವಾಡದ ವರ್ಷನ್ ಇದೆಯಲ್ಲ, ತುಂಬ ಸ್ಟ್ರಾಂಗ್ ಇದಾಗ್ತದೆ ನನಗೆ. ಆಮೇಲೆ ಯೂನಿವರ್ಸಿಟಿಗೆ ಹೋದೆ. ಯೂನಿವರ್ಸಿಟಿಯಲ್ಲಿ ಸಂಗೀತ ರತ್ನ ಅಂತ ಆವಾಗ ಒಂದು PG ಡಿಪ್ಲೊಮಾ ಕೋರ್ಸ್ ಇತ್ತು, ಅದಕ್ಕೆ ಸೇರ್ಕೊಂಡೆ. ಅದು ಅಲ್ಲಿ ಮತ್ತೊಬ್ಬರು ಗುರುಗಳು ರಾಚಿಯ ಹಿರೇಮಠ ಸರ್, ಅವರು ಅಲ್ಲಿ ತಬಲ ಕಲಿಸ್ತಾಯಿದ್ರು. ಅವ್ರ ಕಡೆಯಿಂದ ಒಂದಿಷ್ಟು ವಿಷಯ ಸಿಕ್ತು ನನಗೆ. ಹೀಗೆ ನನಗೆ ಅಂದರೆ ಎಲ್ಲರೂ ಪ್ರೀತಿನ ಕಂಡಿದ್ದಾರೆ, ಪ್ರೀತಿನ ನೋಡಿದ್ದಾರೆ. ಸೊ ಇದೆಲ್ಲದೂ ನನ್ನ ಬೆಳವಣಿಗೆಗೆ ಪೂರಕ. ಇಲ್ಲಿವರೆಗಿನ ಒಟ್ಟು ಪ್ರಯಾಣದಲ್ಲಿ ನೆನಪಿರುವಂಥ ಕೆಲವು ಆ್ಯಕ್ಚುಲಿ ನನಗೆ ಒಂದು ಘಟನೆ, ನಾನು ಧಾರವಾಡದಲ್ಲೇ ಇದ್ದೆ ಆವಾಗ. ಅದೇ ನನ್ನ ತವಕ ಹೊರಗೆ ನಾ ಬರಬೇಕು ಅನ್ನುವ ತವಕ. ಅಂದರೆ ಒಂದು ಹಂತ ಒಂದು ಕಾರ್ಯಕ್ರಮ, ಅದು ಬೆಳತಂಕ ಕಾರ್ಯಕ್ರಮ, ತುಂಬ ಜನ. ಆದರೆ ನಂಗಲ್ಲೇನಾಗಿದೆ ಅಂದರೆ, ನಾನು ಯಾರು ಸಾಥಿಗೆಲ್ಲ ಹೋಗ್ತಿದ್ನ ಅವ್ರು ಯಾರೂ ಇಲ್ಲ ಆ ಕಾರ್ಯಕ್ರಮದಲ್ಲಿ. ಬಟ್ ನನಗೆ ಹೇಳಿದ್ದಾರೆ ಆರ್ಟಿಸ್ಟ್ ಆಗಿ, ನಾ ತಬಲ ತಗೊಂಡು ಹೋಗಿದ್ದೇನೆ ಬೆಳತಂಕ ಕಾರ್ಯಕ್ರಮ ಅಂತ ಗೊತ್ತಿಲ್ಲ, ನಾ ಯಾರಿಗೆ ಅಂತ ಗೊತ್ತಿಲ್ಲ. ನನ್ನ ಇದು ಯಾಕೆಂದ್ರೆ ನಾವು ಹೊರಡ್ಬೇಕಾದ್ರೆ ನಮಗೆ ಗೊತ್ತಿರಬೇಕು, ಯಾಕೆಂದರೆ ತಬಲ ಅದೇ ಶ್ರುತಿ ಒಯ್ಯಬೇಕಲ್ಲ. ಆದರೆ ಅವರು ಸರಿಯಾಗಿ ಹೇಳಲಿಲ್ಲ, ನಾ ಯಾವುದೋ ಒಂದು ತಗೊಂಡು ಹೋಗಿದ್ದೇನೆ. ಒಬ್ಬರು ನಾನು ತಗೊಳ್ಳಿಲ್ಲ. ಆಮೇಲೆ ನನ್ನ ರೂಮ್ಮೇಟ್ಸು, ನನ್ನ ಕೆಲವು ಪರಿಚಯ ಇವರೆಲ್ಲ ಬಂದಿದ್ದಾರೆ, ನಾ ತಬಲ ಬಾರಿಸ್ತೇನೆ ಅಂತೇಳಿ. ಕಾರ್ಯಕ್ರಮ ಗೊತ್ತಾಯ್ತು. ಆಯಿತು 1 ಗಂಟೆ ಆಯಿತು, 2 ಗಂಟೆ ಆಯಿತು, ರಾತ್ರಿ ಪ್ರೋಗ್ರಾಮ್ ನಡೀತಾ ಇದೆ. ನಾ ಬೇಕುಳ್ಳವರು ಒಬ್ಬರೂ ಇಲ್ಲ. ಕಡೆಗೆ ನಾನು ಕಂಪ್ಲೀಟ್ ಶ್ರೀಪಾದ ಹೆಗಡೆಯವ್ರ ಹತ್ರ ಹೇಳಿದೆ. ಅವ್ರು ಹಾಡ್ತಾ ಇಲ್ಲ ಆ ಬಾರಿ. ಹೀಗೆ ನಾನು ಯಾರಿಗೆ ಸಾಧ್ಯ ಅಂತಲೇ ಗೊತ್ತಾಗೋದಿಲ್ಲ. ಹೀಗೆ ಬೆಳಗಾಗ್ತಾ ಬರ್ತಾಯಿದೆ, ಎಷ್ಟೊತ್ತಾಯ್ತು. ನಾನು ತಬಲೆಲ್ಲ ತಗೊಂಬಂದಿದ್ದೇನೆ, ಯಾರಿಗೆ ಸಾಧ್ಯ? ಯಾರು ಆಗಲಿಲ್ಲ ನಿಮಗೆ? ಇಲ್ಲ, ನನಗೆ ಯಾರೂ ಇಲ್ಲ. ಅವ್ರು ತಡ ಮಾಡಲಿಲ್ಲ. ಹಾಸನಿ ಗಣಪತಿ ಭಟ್ರು ನನಗೆ ಪರಿಚಯ ಇದೆ, ಇದಿದೆ, ಆದರೆ ಅಷ್ಟು ಸಾಥ್ ಮಾಡಿ ಅವರೊಟ್ಟಿಗೆ ರೂಢಿಲ್ಲ, ಇದಿಲ್ಲ. ಅಲ್ಲಿ ಒಬ್ಬರೇ ನಿಂತ್ಕೊಂಡಿದ್ರು. ಅಲ್ಲಿ ನಾನು ಕರ್ಕೊಂಡು ಹೋದ, ಬಾಯಲ್ಲಿ ಹೋಗಿ ಅವನು ಗುರುಗಳು, ಅವರು ಶ್ರೀಪಾದಣ್ಣನ ಗುರುಗಳು ಗಣಪತಿ ಭಟ್ ಹಾಸಣಿಗೆ ಅವರು. ಅವ್ರ ಹತ್ರ ಬಟ್ ನಿಮಗೆ ಗೋಪು ತಬಲ ಬರುತ್ತೆ ಮತ್ತು ಸಾಥ್ ಮಾಡ್ತಾ. ಹಾಂ ಹೌದಾ, ಅಡ್ಡಿಲ್ಲ, ಸರಳ, ಏನೂ ಇಲ್ಲ. ಯಾಕೆಂದರೆ ಇಲ್ಲಿವರೆಗೆ ಕಾದವನಿಗೆ ನನಗೆ ಕಂಗಾಲಾಗ್ಬಿಟ್ಟೆ. ನಾನು ಅಷ್ಟು ಪ್ರಾಮಾಣಿಕತೆಯಿಂದ ಅಥವಾ ಪ್ರೀತಿಯಿಂದ ನನ್ನ ಬಗ್ಗೆ ಹಿಂಗೆ ತೋರಿಸ ವಿಶ್ವಾಸದಿಂದ ನಾ ಅಲ್ಲಿ ಸಲ್ಲಬಲ್ಲನೆ, ನನಗೆ ಡೌಟ್ ಶುರುವಾಗೋಯ್ತು. ಯಾಕಂದ್ರೆ ಅವರು ಆಗಲೇ ಎಸ್ಟಾಬ್ಲಿಷ್ಡ್. ಹೌದು, ಎಸ್ಟಾಬ್ಲಿಷ್ಡು. ಅವ್ರದ್ದೇ ಲಾಸ್ಟ್ ಕಾರ್ಯಕ್ರಮ ಅವತ್ತು, ಇಡೀ ಬೆಳತಂಕ ಅವ್ರದ್ದೇ ಲಾಸ್ಟು, ಗಣಪತಿ ಭಟ್ರದ್ದೇ. ನನಗೆ ಮತ್ತೆ ಇಲ್ಲ ಹಾಳಾಗಿತ್ತು ಇಲ್ಲಿವರೆಗೆ, ಅಲ್ಲಿ ಈ ಕಷ್ಟ ಆಯ್ತಲ್ಲಪ್ಪ ಇದು. ನಾನು ಹೇಳೋದು ಅದೇ, ಅಂದರೆ ಅವ್ರು ಏನು ಮಾಡಿದ್ರು ಗೊತ್ತಿದೆಯಾ? 3 ಗಂಟೆಗೆ ಬೆಳಗಿನ ಅವ್ರದ್ದೊಂದು ಫ್ರೆಂಡ್, LIC ಫ್ರೆಂಡ್ ಇದ್ದರು, ಅವ್ರದ್ದೊಂದು ಸ್ಕೂಟ್ರು.
LIC ಫ್ರೆಂಡ್ ಕ್ವಾರ್ಟ್ರು ಅಲ್ಲಿ ನನ್ನ ಕೂರಿಸ್ಕೊಂಡೆ ಆ ಸ್ಕೂಟ್ರ್ 3 ಗಂಟೆ ರಾತ್ರಿ ಅವ್ರ ಕ್ವಾರ್ಟರ್ಸಿಗೆ ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗಿ ಜುಬ್ಬೆಲ್ಲ ಚೇಂಜ್ ಮಾಡಿ ಮತ್ತೆ ನನ್ನ ಕೂರಿಸ್ಕೊಂಡು ಕಲಾಭವನಕ್ಕೆ ತಂದುಬಿಟ್ರು. ಹೋಗಿ ಬರೋ ತನಕ ಅವ್ರು ಹೇಳಿದ್ದು, ನನಗೆ ನೀನು ಹೇಗೆ ನುಡಿಸಬೇಕು, ನನ್ನ ರಿಕ್ವೈರ್ಮೆಂಟ್ ಏನು ಹೇಳಿದ್ರು. ಹೌದು ಹೇಳಿದ್ರು. ನನ್ನ ಮಾನಸಿಕವಾಗಿ ಸಿದ್ಧಗೊಳಿಸ್ಬಿಟ್ರು ಅವರು. ಅಲ್ಲಿಂದಲ್ಲಿ ಹೋಗಿ ಬರೋದ್ರೊಳಗೆ ಒಂದು ಸಲಿಗೆ ತೋರಿಸಿದ್ರು, ಹೆದರಿಕೆ ಹೋಯ್ತು ಸ್ವಲ್ಪ. ಮತ್ತು ನನಗೆ ಏನು ನುಡಿಸಬೇಕು, ಹೇಗೆ ನುಡಿಸಬೇಕು ನನ್ನೊಟ್ಟಿಗೆ ನೀನು ಹೇಳೋದನ್ನು ಅಲ್ಲಿ ಹೋಗಿ ಬಂದರು. ಹಾಂ ಭಟ್ರು ಬಂದರು ಅಂತಾಯಿತು. ಅವ್ರದ್ದು ಬಂದು ಅಲ್ಲಷ್ಟೊತ್ತಿಗೆ ಅವರೊಟ್ಟಿಗೆ ತಬಲ ಬರಲಿಕ್ಕೆ ಭಾಳ ಜನ ಇದ್ದಾರೆ, ಕಾಯ್ತಾ ಇದ್ದಾರೆ. ಇವರು ಯಾರು ಸರ್ ನಿಮ್ಮ? ಇಲ್ಲ ಭೂಪ ಬಾರಿಸ್ತಾನೆ ನನ್ನೊಟ್ಟಿಗೆ. ಎಲ್ಲರಿಗೂ ಆಶ್ಚರ್ಯ, ಇದು ಹೇಗೆ ಅಂತೇಳಿ, ಇದು ಹೇಗೆ ಅವನು ತಗೋಣ. ಏನಿಲ್ಲ, ಮಾತೇ ಇಲ್ಲ ಅವ್ರದ್ದು. ಅದು ಸೀರಿಯಸ್ ಪ್ರೋಗ್ರಾಮ್ಗೆ ಅಂದರೆ ಅವ್ರು ಮಾತೇ ಇಲ್ಲ, ಮಾತಾಡೋದಿಲ್ಲ. ಸೊ ಒಂದು ಕಡೆ ರೂಮಲ್ಲಿ ಪ್ರಾಕ್ಟೀಸ್ ಮಾಡಿದ್ವಿ, ಸೀದಾ ಸ್ಟೇಜ್. ಬೆಸ್ಟ್ ಪ್ರೋಗ್ರಾಮ್, ಚಲೋ ಪ್ರೋಗ್ರಾಮ್. ಆವತ್ತು ನಾ ಅಲ್ಲಿ ಹೈಲೈಟ್ ಇದೆ. ಈಗ ಅದಕ್ಕೂ ಮೊದಲೆಲ್ಲ ಆಗಿದೆ ಬಟ್ ಆವತ್ತು ಹಾಂ ಇವೊಬ್ಬ ಇದ್ದಾನೆ, ಏನೋ ಬೇರೆ ಇದೆ ಟೇಕ್. ಅಂದರೆ ನನಗೆ ಬರೋ ಸುದ್ದಿ ಅದು, ಏನೋ ಟೇಕ ಇದು ಬೇರೆ ನುಡಿಸ್ತಾನೆ, ಚಲೋ ಐತೆ, ಕೈ ಚಲೋ ಐತೆ, ಹಿಂಗೆಲ್ಲ ಅದು ಗುರುಗಳಿಗೆಲ್ಲ ಮುಟ್ತು ಅದು ಸುದ್ದಿ. ಸೊ ಒಂದು ಕಲಾವಿದಂಗೆ ಈ ಥರ ಅನುಭವ ಎಲ್ಲರಿಗೂ ಇರ್ತವೆ. ಆದರೆ ನನಗೆ ಇದೆಲ್ಲ ಮರೀಲಿಕ್ಕೆ, ಯಾಕೆಂದರೆ ನನಗೆ ಅದು ಬೂಮ್ ಮಾಡಿದ ಸ್ಟೇಜ್ ಅದು ಆವಾಗ ಗಣಪತಿ ಭಟ್ರು. ಮತ್ತು ಅವರ ಸಹೃದಯತೆಯೂ ಭಾಳ ದೊಡ್ಡದು, ಭಾಳ ದೊಡ್ಡದು, ಭಾಳ ದೊಡ್ಡದು. ಅದೇನು ಅದೇ ಅದು ನಾ ಹೇಳಿದ್ನಲ್ಲ, ಒಳಗಿನ ಏನು ಯೋಗ 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 ಒಳಗಿನ ಏನೋ ಸಂಬಂಧ, ಈ ಜನ್ಮದ್ದು ಅಂತ ಅನಿಸೋದಿಲ್ಲ ಈಗೆಲ್ಲ ಎಲ್ಲರೊಟ್ಟಿಗೆ. ನನ್ನ ಹೆಚ್ಚಿಗೆ ಆ ಥರ ಅನುಭವ. ಇನ್ನಿತರ ಥರದ ಘಟನೆಗಳಿದೆಯಾ?